ರಿಯಲ್ ಎಸ್ಟೇಟ್ ದಂಧೆಕೋರರು, ವಂಚಕರು. ಇವ್ರ ತಂದೆ ತಾಯಿ ಬದುಕಿರುವಂತ ಸಂದರ್ಭದಲ್ಲಿ ನಿಮ್ ಜಮೀನ್ ಪೂರ್ತಿ ನಾವು ಖರೀದಿಸ್ತೀವಿ, ನಿಮ್ ಜಮೀನ್ ಪೂರ್ತಿ ನಾವು ಕಟ್ತೀವಿ ಅಂತ ಏನ್ ಮಾಡ್ತಾರೆ, ಇವ್ರ ಹತ್ರ ಬಂದು ಜಮೀನ್ ಖರೀದಿಸ್ಕೊಂಡು ಯಾವ್ಯಾವ ತರ ಪ್ರೋಸೆಸ್ ಬೇಕೋ ಆ ತರ ಎಲ್ಲ ಪ್ರೋಸೆಸ್ ಮಾಡಿಸ್ಕೊಂಡು ಬೆಲೆ ಬಾಳದೆ ಇರುವಂತ ಚೆಕ್ಗಳು, ಅಂದ್ರೆ ವ್ಯಾಲ್ಯೂ ಇಲ್ದಿರೋಂತ ಚೆಕ್ಗಳನ್ನ ಇವರು ಕೊಟ್ಟು ಯಾಮಾರಿಸಿರ್ತಾರೆ. ಸುಮಾರು 2012ರಿಂದ ನಿರಂತರ ಹೋರಾಟ ಮಾಡ್ಕೊಂಡು ಬರ್ತಾ ಇರ್ತಾರೆ ಕೋರ್ಟ್ಗಳಲ್ಲಿ. ಈಗ ನಾವು ಪತ್ರಿಕಾ ಗೋಷ್ಠಿ ಕರೆಯೋದಕ್ಕೆ ಕಾರಣ ಏನಂದ್ರೆ, ಈ ಭೂಗಳರು ಯಾರಿದ್ದಾರೆ, ಗಣೇಶ್ ಬಾಳಿಗ, ತರುಣ್ ಮೋಟಾ, ಶ್ರೀರಾಮ್ ಪ್ರಾಪರ್ಟೀಸ್, ಈ ಮೂರು ಸಂಸ್ಥೆಗಳಿಗೆ ಸಂಬಂಧಪಟ್ಟವರು ಏನ್ ಮಾಡ್ತಾರೆ, BBMPಯಲ್ಲಿ ನಕಲಿ ಖಾತೆಯನ್ನು ಮಾಡಿಸ್ತಾರೆ. ಆ ಖಾತೆ ವಜಾ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಇದೇ ಸಮಯದಲ್ಲಿ ಆದೇಶ ಆಗಿದೆ ಮಾನ್ಯ ಜಿಲ್ಲಾಧಿಕಾರಿಗಳ ಕಡೆಯಿಂದ, ಖಾತೆ ವಜಾ ಹಾಕ್ಬೇಕು ಅಂತ. ಎರಡನೇದು, ಆ ಜಮೀನಿಗೆ ಸಂಬಂಧಪಟ್ಟಾಗ ಇವರು ಫ್ರಾಡ್ ಮಾಡಿದಾರಲ್ಲ, ಇವ್ರಿಗೆ ನಕಲಿ ಚೆಕ್ಗಳು ಕೊಟ್ಬಿಟ್ಟು ಈ 3 ಜನ, ಶ್ರೀರಾಮ್ ಪ್ರಾಪರ್ಟೀಸ್, ತರುಣ್ ಮೋಟಾ ಮತ್ತೆ ಗಣೇಶ್ ಬಾಳಿಗ, ಈ 3 ಮೇಲೇನು ಪ್ರಕರಣ ದಾಖಲು ಮಾಡಬೇಕು ಅಂತ ಹೇಳ್ಬಿಟ್ಟು ಈಗ ಸರ್ಕಾರಿ ಆದೇಶ ಆಗಿದೆ. ಮಾಧ್ಯಮ ಮಿತ್ರರ ಮುಖಾಂತರ ನಾನು ಕೇಳ್ಕೊಳ್ಳುವಂಥದ್ದು ಏನಂದ್ರೆ, ಆ ತೂಬ್ರಳ್ಳಿ ಸರ್ವೆ ನಂಬರ್ 72/2ರಲ್ಲಿ ಆ ಪ್ರಾಪರ್ಟಿಯಲ್ಲಿ ಹೊಸದಾಗಿ ಒಂದಷ್ಟು ಕಾಮಗಾರಿಗಳು ನಡೆಸ್ತಾ ಇದ್ದಾರೆ, ಒಂದಷ್ಟು ಬಿಲ್ಡಿಂಗ್ಗಳು ಇನ್ನ ಕಟ್ತಾನೆ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಹೈಕೋರ್ಟ್ ಇಂದ ಸ್ಟೇನು ಕೊಟ್ಟಿದ್ದಾರೆ. ಈಗ ಪ್ರೆಸೆಂಟ್ ನೋಡಿ, ಹೈಕೋರ್ಟ್ ಇಂದ ಸ್ಟೇ ಸಿಕ್ಕಿದೆ. ಈಗ ಯಾವುದೇ ಕಾರಣಕ್ಕೂ ಈ ಜಮೀನು ಇವ್ರಿಗೆ ಸಂಬಂಧಪಟ್ಟಿದ್ದು, ದಲಿತರ ಜಮೀನು, ಇಲ್ಲಿ ಯಾವುದೇ ಕಾರ್ಯ ಚಟುವಟಿಕೆಗಳು ನಡೀಬಾರದು ಅಂತ ಹೇಳ್ಬಿಟ್ಟು ಸ್ಟೇ ಕೊಟ್ಟಿದ್ದಾರೆ. ಸ್ಟೇ ಕೊಟ್ಟಿದ್ರು ಅಲ್ಲಿ ಒಂದಷ್ಟು ಕಾಮಗಾರಿಗಳು ನಡೆಸ್ತಾ ಇರೋಂಥದ್ದು, ಇವರು ಸ್ಟೇ ಬೋರ್ಡ್ ಆದ್ರೆ ಹಾಕಿದ್ರೆ ಅದನ್ನು ತೆರವು ಮಾಡೋಂಥದ್ದು, ಅದಕ್ಕೆ ತೊಂದರೆ ಕೊಡೋಂಥದ್ದು, ಈ ತರ ಮಾಡ್ತಾ ಇದ್ದಾರೆ. ಇದಕ್ಕೆ ಒಂದಷ್ಟು ಜನ ಪೊಲೀಸ್ನವರು ಕೂಡ ಹಿಂದೆಯಿಂದ ಸಪೋರ್ಟ್ ಮಾಡ್ತಾ ಇರೋಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಯಾವ ಪ್ರಾಪರ್ಟಿ ದಲಿತರಿಗೆ ಎಲ್ಲಿ ಜಮೀನು ವಂಚನೆ ಆಗೈತೋ ಅದೇ ಜಾಗದಲ್ಲಿ ಕುತ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ. ಈ ಗಣೇಶ್ ಬಾಳಿಗ ಮತ್ತೆ ತರುಣ್ ಮೋಟಾ, ಶ್ರೀರಾಮ್ ಪ್ರಾಪರ್ಟೀಸ್ ಅಲ್ಲಿ ಯಾರ್ಯಾರು ನೀವು ಜಮೀನು ತಗೊಂಡಿದ್ದೀರಿ, ಯಾರ್ಯಾರು ನೀವು ಸೈಟ್ ತಗೊಂಡಿದ್ದೀರಿ, ಈ ಕೂಡಲೇ ದಯವಿಟ್ಟು ಜಾಗ ಖಾಲಿ ಮಾಡಬೇಕು. ಯಾಕಂದ್ರೆ ಪೂರ್ತಿ ಪ್ರಾಪರ್ಟಿ ಇವ್ರದೇ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಇಂದ ಸ್ಟೇ ಸಿಕ್ಕಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಖಾತೆ ವಜಾ ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡಿ DC ಅವರು ಕೂಡ ಆದೇಶ ಮಾಡಿದ್ದಾರೆ. ವಜಾಗೆ BBMP ಖಾತೆ ವಜಾ ಆಗ್ಬೇಕು ಅಂತ. BBMP ಖಾತೆ ಬಿಟ್ರೆ ಈ ಸರ್ವೆ ನಂಬರ್ ಡಾಕ್ಯುಮೆಂಟ್ಸ್ ಪ್ರೆಸೆಂಟ್ ಇವ್ರ ಹೆಸರಲ್ಲಿ ಐತಿ. ಸರ್ವೆ ನಂಬರ್ ಡಾಕ್ಯುಮೆಂಟ್ಸ್ ಏನಿದೆ, ಈ 3 ಎಕರೆ 14 ಗುಂಟೆ ಜಮೀನು ಪೂರ್ತಿ ಇವ್ರ ಹೆಸರಲ್ಲೇ ಇದೆ. ಪಾಪ ಇಂಥ ಬಡವ್ರು ನಾನು ಅರ್ಸಿ ನಿಮ್ಗೆ ದುಡ್ಡು ಕೊಡ್ತೀನಿ, ಕೋಟಿ ದುಡ್ಡು ಕೊಡ್ತೀನಿ ಅಂತ ಎಲ್ಲ ನಕಲಿ ಚೆಕ್ಗಳು ಕೊಟ್ಬಿಟ್ಟವ್ರು. ಒಂದು ಚೆಕ್ ಕೂಡ ವ್ಯಾಲ್ಯೂಯೇಬಲ್ ಚೆಕ್ಕೇ ಇಲ್ಲ, ಇವ್ರ ಅಕೌಂಟ್ಗಳಿಗೆ ದುಡ್ಡೇ ಬಂದಿಲ್ಲ. ಇವರು ಸುಮಾರು 2012 ಸುಮಾರು 13 ವರ್ಷಗಳ ಕಾಲ ನಿರಂತರ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಹೋರಾಟದಲ್ಲಿ ಇವ್ರ ತಂದೆ ತಾಯಿ ತೀರ್ಕೊಂಡಿದ್ದಾರೆ. ಈ ತರ ಒಂದಷ್ಟು ಭೂಗಳರು, ಒಂದಷ್ಟು ಈ ರಿಯಲ್ ಎಸ್ಟೇಟ್ ದಂಧೆಕೋರರು ದಲಿತರಿಗೆ ವಂಚನೆ ಮಾಡ್ತಾರಂಥದ್ದು ಬೆಂಗಳೂರಲ್ಲಿ. ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಪತ್ರಿಕಾ ಗೋಷ್ಠಿಯನ್ನ ಕರೆಯೋದಕ್ಕೆ ಕಾರಣ ಏನಂದ್ರೆ, ಅಲ್ಲಿ ನಡೀತಾ ಇರುವಂತ ಕೆಲಸ ಕಾಮಗಾರಿ ಈ ಕೂಡಲೇ ಸ್ಟಾಪ್ ಮಾಡಬೇಕು. ಸ್ಟಾಪ್ ಮಾಡದೆ ಹೋದಲ್ಲಿ ಅದೇ ಜಾಗದಲ್ಲಿ ಕುತ್ಕೊಂಡು ನಾವು ಬೃಹತ್ ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಮಾಧ್ಯಮ ಮಿತ್ರರ ಮುಖಾಂತರ ಸ್ಟೇ ಸಿಕ್ಕಿದೆ. ಒಂದು ಕಡೆ ನಾವು ಗೆದ್ದಿದ್ದೀವಿ. ಸ್ಟೇ ಸಿಕ್ಕಿದ ತಕ್ಷಣ ಈ ಏನ್ ಬಡವರ ಜಮೀನು ಹೈಕೋರ್ಟ್ ಇಂದ ಸ್ಟೇ ಸಿಕ್ಕಿದೆ, ನಾವು ಗೆದ್ದಿದ್ದೀವಿ. ಮತ್ತೆ ಜಿಲ್ಲಾಧಿಕಾರಿಗಳು ಕೂಡ ಎಲ್ಲ ವೆರಿಫಿಕೇಶನ್ ಮಾಡಿ ಈ ಕೂಡಲೇ BBMPಯಲ್ಲಿರುವಂತ ಖಾತೆನ ಅದನ್ನು ಪರಿಶೀಲನೆ ಮಾಡಿ ವಜಾ ಮಾಡಿ ಅಂತ ಹೇಳ್ಬಿಟ್ಟು ಆದೇಶ ಕೊಟ್ಟಿದ್ದಾರೆ.